ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಕೊಡಿ. ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನು ಬಂದು ಆಲ್ರೆಡಿ ಕೆಳಗಡೆ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಮೇಲ್ಗಡೆ ಇವಾಗ ಇದು ಬಫ್ ಕೊಡೋದಕ್ಕೆ ಅದಕ್ಕೆ ಎಷ್ಟಪ್ಪ ಎಕ್ಸ್ಟ್ರಾ ಸೀರೆ ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಇಂಚು ಎರಡು ಫೋಲ್ಡ್ ಮಾಡಿರೋದ್ರೆ 8 ಇಂಚಿಗೆ ನಾವು ಫ್ರಿಲ್ ಹಿಡಿದು ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಫಸ್ಟ್ ಕಟ್ ಮಾಡ್ಕೊಂಬಿಡೋಣ. ಸ್ಲೀವ್ ಇದನ್ನು ತೆಗೆದುಬಿಟ್ಟು ಈ ಪೀಸ್ ಬೇಕು ನಮಗೆ ಸೈಡ್ಗೆ ಇಟ್ಕೊಳ್ಳೋಣ. ಅದು ಮೆಜರ್ಮೆಂಟಿಗೆ ಬೇಕಾಗುತ್ತೆ. ಇವಾಗ ನಾವು ಇದು ಸೀರೆಯಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅದೇ ಪೀಸಲ್ಲಿ ಕೊಡೋಣ ಅಂದ್ಕೊಂಡೆ, ಅದು ಬಟ್ಟೆ ಸಾಕಾಗಿಲ್ಲ. ಹಂಗಾಗಿ ಸೀರೆ ಪೀಸಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸ್ಗೂ ಮಧ್ಯೆ ಕಟ್ ಮಾಡಿ ಇವಾಗ ನೀಟಾಗಿ ಫ್ರಿಲ್ ಕೊಟ್ಕೋಬೇಕು. ಇದು ಅಳತೆಗೆ ಬರಬೇಕು ನೋಡಿ, ಈ ಥರ ಬರಬೇಕು ನಮಗೆ 8 ಇಂಚಿಗೆ. ಅದು ಕರೆಕ್ಟಾಗಿ ಅಲ್ಲಿ ಮ್ಯಾಚ್ ಆಗೋ ಥರ ಇವಾಗ ಫ್ರಿಲ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಇಟ್ಕೊಂಡು ಹೋಗಬೇಕು. ನೀಟಾಗಿ ಅದೆಷ್ಟಿದೆ ಅಷ್ಟೂ ಇಟ್ಕೊಂಡು ಹೋದರೆ ನೀಟಾಗಿ ಬರುತ್ತೆ. ಫ್ರಿಲ್ಗಳು ನೋಡಿ, ಈ ಥರ ಫ್ರಿಲ್ ಕೊಡಬೇಕು. ನೀಟಾಗಿ ಈ ಥರ ಫ್ರಿಲ್ ಕೊಟ್ಟಾದಮೇಲೆ ನಾವು ಏನಾದರೂ ಮೆಜರ್ಮೆಂಟು ಪೀಸ್ ಕಟ್ ಮಾಡಿದ್ದೀವಲ್ಲ, ಲೈನಿಂಗ್ ಪೀಸ್ ಇಟ್ಕೊಂಡ್ರೆ ಮಾರ್ಕಿಂಗ್ ಸಿಗುತ್ತೆ. ಈ ರೀತಿ ಮೇಲೇನೂ ಫ್ರಿಲ್ ಕೊಟ್ಬಿಟ್ಟು ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ಲ ಕಮ್ಮಿ ಇದೆಯಾ. ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಜಾಸ್ತಿ ಇದ್ದರೂ ನಾವು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿದ್ರೆ ಹೋಗುತ್ತೆ, ಆದರೆ ಕಮ್ಮಿ ಮಾಡ್ಕೋಬಾರ್ದು. ಮತ್ತು ಇವಾಗ ಕೆಳಗಡೆನೂ ಅದೇ ರೀತಿಯೇ 2 ಕಡೆನೂ ಅದರ ಆಪೋಸಿಟಾಗಿ ಫ್ರಿಲ್ ಕೊಡಿ, ಚೆನ್ನಾಗಿರುತ್ತೆ. ಅದೊಂಥರ ಒಂದೇ ಸಮ ಕೊಟ್ಟರೆ ಇದು ತೆಳ್ಳಗಿರೋದ್ರಿಂದ ಬಟ್ಟೆ ಒಂಥರ ಕಾಣುತ್ತೆ. ಇದು ತೆಳ್ಳಗಿರೋ ಬಟ್ಟೆ ಆಗಿರೋದು ಆಪೋಸಿಟಾಗಿ ಕೊಡಿ, ಅದೊಂಥರ ಬಫ್ಫು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಇಲ್ಲಿ ಆಲ್ರೆಡಿ ಕೊಡ್ತಾ ಇದ್ದೀನಲ್ಲ, ಆಪೋಸಿಟಾಗಿ ತಿರುಗಿಸ್ಕೊಂಡು ಕೊಡ್ತಾಯಿದ್ದೀನಿ. ಈ ಮೇಲೆ ಹೇಗೆ ಕೊಟ್ಟಿರ್ತೀವಿ ಅದು ಆಪೋಸಿಟಾಗಿ ತಿರುಗಿಸ್ಬೇಕು ಫ್ರಿಲ್ನ, ಅಷ್ಟೇ. ಅದು ಆ ಥರ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವೇನು ಪೀಸ್ ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಆ ಪೀಸ್ನ ಅದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬಂತು. ಇವಾಗ ಅದ್ರ ಮೇಲೆ ಇಟ್ಬಿಟ್ಬೇಕಂದ್ರೆ ನೀವು ಅದ್ರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ, ನೀಟಾಗಿ ನಮಗೆ ಫಿನಿಶಿಂಗು ಗೊತ್ತಾಗುತ್ತೆ. ಅಷ್ಟಕ್ಕೆ ಬರಬೇಕು ಸ್ಟಿಚ್ಚು. ಜಾಸ್ತಿ ಲೂಸ್ ಆದರೆ ಸ್ಲೀವ್ಸ್ ಹತ್ರ ಲೂಸ್ ಆಗಿಬಿಡುತ್ತೆ. ನೀವೇನಾದರೂ ಜಾಸ್ತಿ ಬಟ್ಟೆ ತೊಗೊಂಡ್ರೆ ಲೂಸ್ ಆಗಿಬಿಡುತ್ತೆ. ಓಕೆನಾ. ಇವಾಗ ಇದ್ರ ಸುತ್ತ ಮಾಮೂಲಿ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸುತ್ತ ಫಸ್ಟು ಸ್ಟಿಚ್ ಹಾಕ್ಕೊಂಬಿಟ್ಟು ಆಮೇಲೆ ಅದೇನು ಪೀಸ್ ಇದೆಯಲ್ಲ ಅದ್ರ ಸುತ್ತಲೂ ಹಾಕ್ಕೋಬೋದು. ನಿಮ್ಗೆ ಆ ಥರ ಆಗುತ್ತೆ, ಸುತ್ತ ಫ್ರಿಲ್ಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ ಅನ್ನೋದಾದರೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ ಅದರ ಪಕ್ಕದಲ್ಲಿ. ಆಮೇಲೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಸುತ್ತ ಒಂದು ಹಾಕ್ಕೊಳ್ಳಿ ಸ್ಟಿಚ್. ನೀವು ಸ್ಟಿಚ್ ಹಾಕಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಸ್ಟಿಚ್ಚು. ಅದ್ರ ಮೇಲೆ ಹಾಕ್ಕೋಬೋದು. ಮಾರ್ಕಿಂಗ್ ಆದ್ರೂ ಅದು ಫ್ರಿಲ್ ಹಿಡ್ದಿರೋದ್ರಿಂದ ಸರಿಯಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೀಟಾಗಿ ಹೀಗೆ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಅದ್ರ ಸುತ್ತನೂ ಹಾಕ್ಕೊಂಡು ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ನಾವೇನು ಮೇನ್ ಪೀಸ್ ಇರುತ್ತೋ ಅದು ರೆಡಿ ಮಾಡ್ಕೋಬೇಕು. ಇವಾಗ ಈ ರೀತಿ ಇದೆ ಮಾರ್ಕ್ ಮಾಡ್ಕೊಳ್ಳಿ, ಮಧ್ಯ ಉಲ್ಟಾ ಸೀದಾ ಎಲ್ಲರ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು 2 ಪೀಸನ್ನು ತೆಗೆದುಬಿಟ್ಟು ಒಂದು ಪೀಸನ್ನ ತೊಗೋತೀನಿ. ಇವಾಗ ಇದರಲ್ಲಿ ಒಂದು ಪೀಸ್ ತೊಗೊಂಬಿಟ್ಟು ನಾವು ಇದು ಮಾಡ್ಕೋಬೇಕು, ಏನು ಉಲ್ಟಾ ತಿರುಗಿಸ್ಕೋಬೇಕು. ಮೇಲೆ ಕೆಳಗೆ ಎರಡೂ ಉಲ್ಟಾ ತಿರುಗಿಸ್ಕೊಂಬಿಟ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ, ಸ್ಟಿಚಿಂಗು ನೀಟಾಗಿ ಆಗುತ್ತೆ. ಓಕೆನಾ. ಈಗ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಈ ಥರ ಸೀದಾ ಇಟ್ಕೋಬೇಕು, ಅದನ್ನು ಉಲ್ಟಾ ಇಟ್ಕೋಬೇಕು. ನಾವು ಉಲ್ಟಾ ತಿರುಗಿಸಿದಾಗ ಇದು ಸೀದಾ ಬರಬೇಕು ಬ್ಲೌಸ್ ಪೀಸು. ಆ ಥರ ಈ ಥರ ಪಿನ್ ಹಾಕೊಂಬಿಡಿ, ಯಾಕಂದರೆ ಸ್ಮೂತ್ ಇದೆ ಬಟ್ಟೆ, ಪಿನ್ನುಗಳು ಹಾಕಲೇಬೇಕು, ಇಲ್ಲ ಜರುಗುತ್ತೆ ಆ ಕಡೆ ಈ ಕಡೆ. ಇವಾಗ ಸುತ್ತ ಈ ಮೇಲೆ ಮತ್ತು ಆ ಕೆಳಗಡೆ ಅದು ಶೇಪ್ ಹೇಗಿದೆ ಹಾಗೇನೆ ಸ್ಟಿಚ್ ಮಾಡಿ. ಆ ಮೂಲೆಯಲ್ಲಿ ಶೇಪ್ ಇದೆಯಲ್ಲ ಅಲ್ಲಿ ಸೂಜಿನ ಕೆಳಗೆ ಇಳಿಸಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ. ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ತಿರುಗಿ ಇವಾಗ ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ನೀವು ಬೇಕಂದರೆ ಡಬಲ್ ಸ್ಟಿಚ್ನೇ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಟ್ಟು ಕೆಳಗಡೆನೂ ಅಷ್ಟೇ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕಿದ್ರೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಯಾಕೆಂದರೆ ಅದು ಕ್ರಾಸ್ ಇರುತ್ತಲ್ಲ, ಅಲ್ಲಲ್ಲಿ ನ್ಯಾಚ್ ಹಾಕಿದ್ರೇ ಅದು ಪರ್ಫೆಕ್ಟಾಗಿ ಬರೋದು. ಈ ರೀತಿ ನ್ಯಾಚ್ ಹಾಕ್ಕೊಂಡು ಮತ್ತು ಇವಾಗ ಕೆಳಗಡೆನೂ ಅಷ್ಟೇ ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಇದನ್ನು ಉಲ್ಟಾ ತಿರುಗಿಸಿದ್ಮೇಲೆ ಲೇಸ್ ಹಾಕ್ಕೋಬೋದು, ಇಲ್ಲ ಪೈಪಿಂಗ್ ಕೊಡ್ಬೋದು. ಆದರೆ ಇವ್ರಿಗೆ ಸ್ವಲ್ಪ ಮೇಲೆ ಬಫ್ ಥರ ಕೊಡೋದೇ ಸಾಕು, ಅದು ಓವರ್ ಆಗುತ್ತೆ ಅಂದ್ಬಿಟ್ಟು ನಾನೇ ಸುಮ್ಮನಾದೆ. ಇಲ್ಲಾಂದರೆ ಅದಕ್ಕೆ ಲೇಸು ಕೊಡ್ಬೋದು. ಅದೇ ಸೀರೆ ಪೀಸ್ನೇ ಕೊಟ್ಟಿದ್ರು ಇರೋದು, ನಾನೇ ಬೇಡ ಜಾಸ್ತಿ ಓವರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕೊಡಲಿಲ್ಲ. ನೋಡಿ ಈ ರೀತಿ ಅದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಫಸ್ಟು ಮೇಲ್ಗಡೆ. ಆಮೇಲೆ ಈ ಕೆಳಗಡೆ ಸ್ಟಿಚ್ ತಿರುಗಿಸಿದ್ದೀವಲ್ಲ ಅಲ್ಲೂ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಹಂಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ರೆ ರೆಡಿ ಆಯಿತು. ಇದು ಪೀಸ್ ಇದೊಂದು ರೆಡಿ ಆದರೆ ಆ ವಫದನ್ನ ಅದ್ರ ಕೆಳಗೆ ಇದನ್ನು ಮೇಲೆ ಅಟ್ಯಾಚ್ ಮಾಡೋದು ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಈ ರೀತಿ ನೀಟಾಗಿ ರೆಡಿ ಆಯಿತು. ಇವಾಗ ಇದನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಅಂತೂ. ನೀವು ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ಅಂತೂ ಎಷ್ಟು ಜನ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಹೊಲಿತಾ ಇರೋರಾದರೆ ನೋಡಿದ ತಕ್ಷಣ ಇಷ್ಟ ಆಗುತ್ತಲ್ವ, ಹೊಲ್ದು ಹಾಕ್ಕೊಳ್ಳಿ. ಒಂಥರ ಖುಷಿ ಆಗುತ್ತೆ ನಾವೇ ಹೊಲ್ದಿರೋದು ಅಂತ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದುಬಿಟ್ಟು ಆಮೇಲೆ ಇವಾಗ ನಾನೇನು ಪೀಸ್ ಫಸ್ಟೇ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಟುಬಿಟ್ಟು ಅದ್ರ ಮೇಲೆ ಸ್ಟಿಚ್ ಹಾಕೋದು, ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟಿಚ್ ಹಾಕೋದು. ಆಯಿತಾ. ಇಲ್ಲಿ ಬೇಕಾದ್ರೆ ನಾನು ಹೇಳ್ದಂಗೆ ಲೇಸ್ ಕೊಡ್ಬೋದು, ಇಲ್ಲ ಅಂದರೆ ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಬೇಕು ಅಂದರೆ ಪೈಪಿಂಗ್ ಕೊಡ್ಬೋದು ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಕರೆಕ್ಟಾಗಿ ಅದ್ರ ಅಳತೆಗೆ ಹೊಲಿಬೇಕು, ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು.
ಇವಾಗ ಅದೇ ಅಳತೆಗೆ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಮಧ್ಯದಿಂದ ಸ್ಟಿಚಿಂಗ್ ಹಾಕಿ ನಿಮಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋಲ್ಲ, ಒಂದೇ ಲೆವೆಲ್ಗೆ ಬರುತ್ತೆ. ಸ್ಟಾರ್ಟಿಂಗ್ ಬಂದಾಗ ಅದು ಮಧ್ಯೆ ಕೂರದೆ ಹೋದಾಗ ಬಟ್ಟೆ ಎಕ್ಸ್ಟ್ರಾ ಬಂದ್ಬಿಡೋದು ಇಲ್ಲ ಕಮ್ಮಿ ಆಗೋದು ಬೇಡ, ಮಧ್ಯದಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ಮಾರ್ಕ್ ಇರುತ್ತಲ್ಲ ಮಧ್ಯದಿಂದ ಆ ಕಡೆಗೆ ಸ್ಟಿಚ್ ಮಾಡಿ ಈ ಕಡೆಯಿಂದ ಈ ಕಡೆ ಸ್ಟಿಚ್ ಮಾಡಿ, ಅವಾಗೇನಾಗುತ್ತೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದೇನು ಮಾರ್ಕಿಂಗ್ ಪೀಸ್ ಇದೆಯಲ್ಲ, ಇದು ಲೈನಿಂಗ್ ಪೀಸ್, ಆಮೇಲೆ ಲೈನಿಂಗ್ ಪೀಸ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದು ಬಿಟ್ಟರೆ ಇದನ್ನು ಡೈರೆಕ್ಟಾಗಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಈ ರೀತಿ ರೆಡಿ ಮಾಡಿ. ತುಂಬ ಚೆನ್ನಾಗಿದೆ ಬಫ್ ಸ್ಲೀವ್ಸು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಫುಲ್ಲು ನೋಡಿ, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಆನ್ಲೈನ್ ಇದು ಟೈಲರಿಂಗ್ ಕ್ಲಾಸ್ ಹಾಕ್ತಾಯಿದ್ದೀನಿ, ಅದನ್ನು ನೋಡಿ. ನಿಮ್ಗೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಏನಾದರೂ ಗೊತ್ತಿಲ್ಲ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದಕ್ಕೆ ಎಷ್ಟು ಸಾಧ್ಯನೋ ನಾವು ಏನು ಕಲ್ತಿದ್ದೀನೋ ಅದನ್ನು ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನೋಡಿ ಈ ರೀತಿ ಬಂತು ಡಿಸೈನು. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಯಿತು ನೋಡಿ ಡಿಸೈನ್. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.